everyone, I'm your advanced Excel trainer. So today we are going to see VLOOKUP option in advanced Excel. ಈ ವಿಡಿಯೋ ಅರ್ಥ ಆಗಲಿ ಅಂತ ಕನ್ನಡದಲ್ಲೂ ಮಾಡ್ತಾ ಇದ್ದೀನಿ, ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ಗಳಿಗೆ ಈಸಿ ಆಗಲಿ ಅಂತ ಹೇಳಿ ಇವತ್ತು ನಾವು VLOOKUP ಆಪ್ಷನ್ ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಅಡ್ವಾನ್ಸ್ ಎಕ್ಸೆಲ್ ನೋಡೋಣ. ನನ್ನ ಮುಂದೆ ಒಂದು ಚಾರ್ಟ್ ಇದೆ. ಇಲ್ಲಿ ಒಂದು ಕಂಪನಿದು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ. ಆ ಪ್ರಾಡಕ್ಟ್ ಗೆ ಕೋಡ್ ಔಟ್ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಇದೆ, ಜೊತೆಗೆ ಪ್ರೈಸಸ್ ಇದೆ. ಈ ತರ ತುಂಬಾ ಡೇಟಾಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಂಪನಿಯಲ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಯೂಸ್ ಡೇಟಾಸ್ ಇರಬೇಕಾದ್ರೆ ಆ ಯೂಸ್ ಡೇಟಾಸ್ ಅಲ್ಲಿ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟು ರೇಟ್ ಅಂತ ಸರ್ಚ್ ಮಾಡ್ಬೇಕು ಅಂತ ಹೇಳಿದಾಗ ತುಂಬಾ ಕಷ್ಟ ಆಗುತ್ತೆ. ಅವಾಗ VLOOKUP ಆಪ್ಷನ್ ನ ನಾವು ಯೂಸ್ ಮಾಡಿದ್ರೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು 8 ಪ್ರಾಡಕ್ಟ್ಸ್ ಇದೆ. ಈ 8 ಪ್ರಾಡಕ್ಟ್ಸ್ ಅನ್ನೋದು ಏನಾದ್ರು ಮೇ ಬಿ ಒಂದು 80 ಪ್ರಾಡಕ್ಟ್ಸ್ ಅವ್ರ 800 ಪ್ರಾಡಕ್ಟ್ಸ್ ಅಂತ ಇರುವಾಗ ನನಗೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ ಟು ಗೆಟ್ ದ ಆನ್ಸರ್ಸ್, ರೈಟ್? ಸೊ ಅದನ್ನ ಹೇಗೆ ಮಾಡೋದು ನೋಡೋಣ. ಈ ತರ ಒಂದು ಟೇಬಲ್ ನಾವು ಕ್ರಿಯೇಟ್ ಮಾಡೋಣ. ಹೇಗೆ VLOOKUP ಆಪ್ಷನ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ VLOOKUP ಆಪ್ಷನ್ ನ ಟೈಪ್ ಮಾಡ್ಬೇಕಾದ್ರೆ ನೀವೆಲ್ಲಾದ್ರೂ ಯೂಸ್ ಮಾಡಿ VLOOKUP ಆಪ್ಷನ್ ನ. ಈಗ ನಾನು ಅದೇ ಇದನ್ನ ಒಂದು ಪ್ರಾಡಕ್ಟ್ ತಗೊಂಡಿದ್ದೀನಿ. ಇಲ್ಲಿ ಪ್ರಾಡಕ್ಟ್ ಕೋಡ್ ಅನ್ನ ಕೂಡ VLOOKUP ಅಂತ ಆಗುತ್ತೆ ನೋಡಿ. ಈಗ ಇಲ್ಲಿ VLOOKUP ಫಾರ್ಮುಲಾ ಹಾಕೋದು. VLOOKUP ಫಾರ್ಮುಲಾ ಯಾವ ತರ ಸಬ್ಸ್ಟಿಟ್ಯೂಟ್ ಮಾಡೋದು ನೋಡೋಣ. ಈಗ VLOOKUP ಫಾರ್ಮುಲಾ ಬಗ್ಗೆ ಅಡ್ವಾನ್ಸ್ ಎಕ್ಸೆಲ್ ಆಗ್ಲಿ ಅಡ್ವಾನ್ಸ್ ಎಕ್ಸೆಲ್ ಆಗ್ಲಿ ನಾವು ಕಂಪಲ್ಸರಿ ಆಗಿ ಈಕ್ವಲ್ಸ್ ನ ಯೂಸ್ ಮಾಡಲೇಬೇಕು. ಓಕೆನಾ? ಈಕ್ವಲ್ಸ್, ದೆನ್ ಯು ಕ್ಯಾನ್ ಟೈಪ್ VLOOKUP ಅಂತ ಟೈಪ್ ಮಾಡಿ. ನೋಡಿ, VLOOKUP ಅಂತ ಟೈಪ್ ಮಾಡಿದ ತಕ್ಷಣ ಅಲ್ಲಿ ಬ್ಲೂ ಕಲರ್ ಬಂತು, ಅಲ್ಲಿ ಶೋ ಆಗ್ತಾ ಇದೆ. ಆ ತರ ಶೋ ಆದ್ರೆ ಮಾತ್ರ ನಿಮ್ಗೆ ಫಾರ್ಮುಲಾ ವರ್ಕ್ ಆಗುತ್ತೆ ಅಂತ ಅರ್ಥ. ಇನ್ ಕೇಸ್ ನಾನೇನಾದ್ರೂ ಈ ತರ ಟೈಪಿಂಗ್ ತಪ್ಪು ಮಾಡಿದ್ರೆ ಖಂಡಿತ ಅಲ್ಲಿ ಬ್ಲೂ ಕಲರ್ ಬರೋದಿಲ್ಲ, ಪಾಪಪ್. ಬ್ಲೂ ಕಲರ್ ಪಾಪಪ್ ಬರ್ಲಿಲ್ಲ ಅಂದ್ರೆ ನಾವು ಹಾಕುವಂತ ಫಾರ್ಮುಲಾ ವರ್ಕ್ ಆಗೋದಿಲ್ಲ ಅಂತ ಹೇಳಿ. VLOOKUP ಬಂದಿದೆ. ಓಕೆ, ದೆನ್ ಓಪನ್ ಪ್ಯಾರಂಥಿಸ್ ಅಂದ ತಕ್ಷಣ ಇಲ್ಲಿ ಕೆಳಗಡೆ ಶೋ ಆಗ್ತಾ ಇದೆ ನೋಡಿ, ಲುಕ್ಅಪ್ ವ್ಯಾಲ್ಯೂ ಅಂತ ಹೇಳ್ತದೆ. ಲುಕ್ಅಪ್ ವ್ಯಾಲ್ಯೂ ಅಂತಂದ್ರೆ ನಿಮಗೆ VLOOKUP ವ್ಯಾಲ್ಯೂ ಎಲ್ಲಿ ಯಾವ ಸೆಲ್ ಅಲ್ಲಿ ಬರಬೇಕು. ಫಾರ್ ಎಕ್ಸಾಂಪಲ್ ನನಗೆ ಟಾಪ್ ಪ್ರಾಡಕ್ಟ್ಸ್ ಅನ್ನೋದೇ ಬರಬೇಕು ಅಂತ ಅನ್ಕೊಂಡಾಗ ಇಲ್ಲೊಂದು ಎಂಟಿ ಸೆಲ್ ಇದೆ, ನಾನು ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ದಟ್ ಕಾಮಾ, ದೆನ್ VLOOKUP ವ್ಯಾಲ್ಯೂ ಆದ ತಕ್ಷಣ ನೆಕ್ಸ್ಟ್ ಅಲ್ಲೇ ನೋಡಿ ಪಕ್ಕದಲ್ಲಿ ತೋರಿಸ್ತಾ ಇದೆ ಟೇಬಲ್ ಅರೇ. ಟೇಬಲ್ ಅರೇ ಅಂತಂದ್ರೆ ಏನು? ಟೇಬಲ್ ಅರೇ ಅಂದ್ರೆ ನಾವು ನಮ್ಮಲ್ಲಿ ಯಾವ ಟೇಬಲ್ ಇಂದ ನನಗೆ ಪರ್ಟಿಕ್ಯುಲರ್ ಡೇಟಾ ಬೇಕು ಆ ಟೇಬಲ್ ಫುಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನೇ ಟೇಬಲ್ ಅರೇ ಅಂತ ಹೇಳ್ತೀವಿ. ಟೇಬಲ್ ಅರೇ ಆಗಿದೆ, ಕಾಮಾ. ಟೇಬಲ್ ಅರೇ ಆದ ತಕ್ಷಣ ನೆಕ್ಸ್ಟ್ ಇದೆ ಕಾಲಮ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತದೆ. ಕಾಲಮ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ರೆ ನಮ್ಮ ಹತ್ರ ಇರೋ ಚಾರ್ಟ್ ಅಲ್ಲಿ ಏನಾಗ್ತಾ ಇದೆ, ಟಾಪ್ ಪ್ರಾಡಕ್ಟ್ಸ್, ಪ್ರಾಡಕ್ಟ್ ಕೋಡ್, ಕ್ವಾಂಟಿಟಿ, ಪ್ರೈಸ್. ಈಗ ನನಗೆ ಪ್ರಾಡಕ್ಟ್ ಪ್ರೈಸಸ್ ಮಾತ್ರ ಬೇಕು ಅಂತಂದಾಗ ಆ ಪ್ರೈಸಸ್ ಎಷ್ಟೇ ಕಾಲಮ್ ಅಲ್ಲಿ ಇದೆ ನೋಡಿ. ಇಲ್ಲಿ ಮೊದಲನೇ ಕಾಲಮ್ ಅಲ್ಲಿ ಟಾಪ್ ಪ್ರಾಡಕ್ಟ್ಸ್ ಇದೆ, ಎರಡನೇ ಕಾಲಮ್ ಅಲ್ಲಿ ಆ ಪ್ರಾಡಕ್ಟ್ ಕೋಡ್ ಇದೆ, ಮೂರನೇ ಕಾಲಮ್ ಅಲ್ಲಿ ಕ್ವಾಂಟಿಟಿ ಇದೆ, ನಾಲ್ಕನೇ ಕಾಲಮ್ ಅಲ್ಲಿ ಅದರ ಪ್ರೈಸಸ್ ಇದೆ. ಸೊ ಯು ಕ್ಯಾನ್ ರೈಟ್ 4 ಅಂತ ಟೈಪ್ ಮಾಡಿ. ಅಲ್ಲಿ 4 ಆದ ತಕ್ಷಣ ಏನ್ ಮಾಡ್ಬೇಕು, ಮತ್ತೆ ಕಾಮ ಆದ್ಮೇಲೆ VLOOKUP ಅಲ್ಲಿ ಯಾವಾಗ್ಲೂ 0 ಯೂಸ್ ಮಾಡಿ. 0 ಯಾವಾಗ್ಲೂ ಮ್ಯಾಂಡೇಟರಿ ಯೂಸ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ 0 ಅಂತ ಅನ್ನೋದು ಏನ್ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಹೇಳಿದ್ರೆ ಟ್ರೂ ವ್ಯಾಲ್ಯೂ ಅಂತ ಎಕ್ಸ್ಪ್ರೆಸ್ ಮಾಡುತ್ತೆ. ನಮ್ಗೆ ಯಾವಾಗ್ಲೂ ಟ್ರೂ ವ್ಯಾಲ್ಯೂ ಬೇಕು ಆ ಪ್ರಾಡಕ್ಟ್, ಅದಕ್ಕೋಸ್ಕರ 0 ಯೂಸ್ ಮಾಡಿ. ಅಂಡ್ ಕ್ಲೋಸ್ ದ ಬ್ರಾಕೆಟ್, ಎಂಟರ್ ಅಂದ ತಕ್ಷಣ ಇಲ್ಲಿ ನಾಟ್ ಅವೈಲೇಬಲ್ ಅಂತ ತೋರಿಸ್ತದೆ. ಬಿಕಾಸ್ ಈ ಟಾಪ್ ಪ್ರಾಡಕ್ಟ್ ಅನ್ನೋ ಸೆಲ್ ಅಲ್ಲಿ ಏನೋ ನಾವು ಟೈಪ್ ಮಾಡಿಲ್ಲ. ಈಗ ನಾನು ಅಲ್ಲಿರುವಂತ ಒಂದಷ್ಟು ಪ್ರಾಡಕ್ಟ್ ಅಲ್ಲಿ ಯಾವ್ದೋ ಒಂದು ಸರ್ಚ್ ಮಾಡ್ತೀನಿ ನೋಡಿ. ಇವಾಗ ನೋಡಿ ಲ್ಯಾಪ್ಟಾಪ್ ಅಂತ ಇದೆ, ಎಂಟರ್. ಲ್ಯಾಪ್ಟಾಪ್ ನೋಡಿ, ಇಲ್ಲಿ ಲ್ಯಾಪ್ಟಾಪ್ ಎಷ್ಟಿದೆ, ಪ್ರಾಡಕ್ಟ್ ಪ್ರೈಸು ಅದನ್ನ ಇಷ್ಟು ತೋರಿಸ್ತಾ ಇದೆ. ಈಗ ನಮ್ಮ ಹತ್ರ ಇರೋ ಲ್ಯಾಪ್ಟಾಪ್ಗೆ ಈ ಪ್ರಾಡಕ್ಟ್ ಪ್ರೈಸ್ ಇಷ್ಟಿದೆ. ಇದು ನನಗೆ 4 ಟೈಮ್ಸ್ ಜಾಸ್ತಿ ಬೇಕು ಅಂತಂದಾಗ ನೋಡಿ, ಫಾರ್ ಎಕ್ಸಾಂಪಲ್ ಇದು 4 ಟೈಮ್ಸ್ಗೆ ಜಾಸ್ತಿ ಬೇಕು ಅಂತಂದ್ರೆ ಈಕ್ವಲ್ಸ್, ಸೆಲೆಕ್ಟ್ ದ ವ್ಯಾಲ್ಯೂ ಇಂಟು ದ ಕ್ವಾಂಟಿಟಿ. ನನಗೆ ಎಷ್ಟು ಟೈಮ್ಸ್ ಜಾಸ್ತಿ ಬೇಕು ಅಂದ್ರೆ ಈಗ ಇರೋ ಕ್ವಾಂಟಿಟಿಗೆ 4 ಟೈಮ್ಸ್ ಜಾಸ್ತಿ ಆದ್ರೆ ಎಷ್ಟು ಪ್ರೈಸ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ನಾವು ಈ ತರ ಚೆಕ್ ಮಾಡ್ಕೋಬಹುದು. ಬೇಕಾದ್ರೆ ಇನ್ನೊಂದು ಪ್ರಾಡಕ್ಟ್ ನೋಡಿ ಯಾವ್ದಾರು. ಫಾರ್ ಎಕ್ಸಾಂಪಲ್ ಒಂದು ಶೂಸ್ ಅಂತ ಟೈಪ್ ಮಾಡಿ ನೋಡಿ. ಶೂಸ್ ಅಂತ ಟೈಪ್ ಮಾಡಿ ನೋಡಿ, ಬರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಸ್ಪೆಲ್ಲಿಂಗ್ ನಾನು ತಪ್ಪು ಮಾಡಿದೆ. ಸೊ ಇಲ್ಲಿ ಸ್ಪೆಲ್ಲಿಂಗ್ ತಪ್ಪು ಮಾಡಿದ್ರು ಬರೋದಿಲ್ಲ. ಅಲ್ಲಿ ಏನ್ ಪ್ರಾಡಕ್ಟ್ ಇರುತ್ತೆ ಅದು ಕರೆಕ್ಟ್ ಟೈಪ್ ಮಾಡಬೇಕು. ಸೊ ಅದಕ್ಕೆ SHOES ಅದು ಪ್ರಾಡಕ್ಟ್ ಕರೆಕ್ಟ್ ಆಗಿ ಟೈಪ್ ಮಾಡಿದಾಗ ನೋಡಿ ಕರೆಕ್ಟ್ ಆಗಿ ಬಂತು. ಅದು 4 ಟೈಮ್ಸ್ ಬೇಕಾದ್ರೆ ಎಷ್ಟಾಗುತ್ತೆ ಜಾಸ್ತಿ ಅಂತ ತೋರಿಸ್ತದೆ. ಇಲ್ಲ ನೋಡಿ 6 ಟೈಮ್ಸ್ ಮಾಡಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಇನ್ನೊಂದು ವ್ಯಾಲ್ಯೂ ನೋಡಿ, ಫಾರ್ ಎಕ್ಸಾಂಪಲ್ ಪರ್ಫ್ಯೂಮ್ ಅಂತ ಇದೆ, ಎಂಟರ್, ಶೋ ಆಗ್ತಾ ಇದೆ. ಇದು ಪ್ರಾಡಕ್ಟ್ ನ ಸರ್ಚ್ ಮಾಡೋದಕ್ಕೆ ಯೂಸ್ ಮಾಡುವಂತ VLOOKUP ಆಪ್ಷನ್. ತುಂಬಾ ಈಸಿಯೆಸ್ಟ್ ವೇ.
ಯಾವುದೋ ಒಂದು ಕಂಪನಿ, ಎಸ್ಪೆಷಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಬ್ಯಾಕ್ ಅಂಡ್ ಟೀಮ್ ಅಲ್ಲಿ ನಿಮ್ಗೊಂದು ತುಂಬಾ ಲಾಂಗ್ ಚಾರ್ಟ್ ಇರುತ್ತೆ. ಆ ಚಾರ್ಟ್ ಅಲ್ಲಿ ಇರುವಂತಹ ಡೇಟಾಸ್ ನೀವು ಸರ್ಚ್ ಮಾಡಿ ಅದು ಎಷ್ಟು ಕಾಸ್ಟ್ ಪ್ರೈಸ್ ಅಂತ ಸರ್ಚ್ ಮಾಡಬೇಕು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಅಂಡ್ ಇಟ್ಸ್ ನಾಟ್ ಈಸಿ. ಅದಕ್ಕೆ ವಿ ಲುಕ್ಅಪ್ ಆಪ್ಷನ್ ಯೂಸ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಅಂಡ್ ನೆಕ್ಸ್ಟ್ ನಿಮಗೆ ಒನ್ ಮೋರ್ ಡೌಟ್ ಬರ್ಬೋದು, ಓಕೆ ಇಲ್ಲಿ ಕಡಿಮೆ ಪ್ರಾಡಕ್ಟ್ಸ್ ಇದೆ, ಓಕೆ ನನಗೆ ಗೊತ್ತಾಗ್ತಾ ಇದೆ, ಟೈಪ್ ಮಾಡ್ತಾ ಇದ್ದೀನಿ, ಶೋ ಆಗ್ತಾ ಇದೆ. ಸಪೋಸ್ ಒಂದು 1000-2000 ಪ್ರಾಡಕ್ಟ್ಸ್ ಇರುವಾಗ ಅದನ್ನ ಹೇಗೆ ಸರ್ಚ್ ಮಾಡೋದು, ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬೇಕು? ಈಗ ಯಾವುದೋ ಒಂದು ಕಂಪನಿಯಲ್ಲಿ ರೆಗ್ಯುಲರ್ ಆಗಿ ವರ್ಕ್ ಮಾಡೋ ಎಂಪ್ಲಾಯೀಸ್ಗೆ ಕಾಮನ್ ಆಗಿ ಗೊತ್ತಿರುತ್ತೆ ಆ ಕಂಪನಿಯ ಪ್ರಾಡಕ್ಟ್ಸ್ ಯಾವ್ಯಾವ ಬರ್ತಾ ಇದೆ ಏನೇನು ಅಂತ ಗೊತ್ತಿರುತ್ತೆ, ಸರ್ಚ್ ಮಾಡ್ತೀವಿ. ನಾನೊಂದು ಕಂಪನಿಗೆ ಹೊಸದಾಗಿ ಸೇರ್ಕೊಂಡಾಗ ಆ ಕಂಪನಿಲಿ ಏನೇನು ಪ್ರಾಡಕ್ಟ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಇನ್ ದ ಮೀನ್ ವೈಲ್ ನಾನು ಈ ತರ ಅಡ್ವಾನ್ಸ್ ಎಕ್ಸೆಲ್ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಬೇಕು ಅನ್ನುವಾಗ ಆ ಪ್ರಾಡಕ್ಟ್ ಯಾವ್ಯಾವುದು ಅಂತ ಗೊತ್ತಿರಬೇಕು. ಸೊ ಆ ರೀತಿ ನಮಗೆ ಪ್ರಾಬ್ಲಮ್ ಆಗುವಾಗ ಒನ್ ಮೋರ್ ಬೆಸ್ಟ್ ಮೆಥಡ್ ಈ ಅಡ್ವಾನ್ಸ್ ಎಕ್ಸೆಲ್ ಅಲ್ಲಿ ನೋಡಿ, ಡ್ರಾಪ್ ಡೌನ್ ಲಿಸ್ಟ್ ಅಂತ ಹೇಳ್ತೀವಿ. ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ಏನಪ್ಪಾ ಬರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿರೋದನ್ನೇ ಕಾಪಿ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಸೇಮ್ ಇಲ್ಲಿರೋದನ್ನೇ ಕಾಪಿ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ ವಿ ಲುಕ್ಅಪ್ ಗೆ ಫಾರ್ಮುಲಾ ಇದೆ, ಕಾಪಿ ಮಾಡ್ಕೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ವಿ ಲುಕ್ಅಪ್ ಇಲ್ಲೂ ಫಾರ್ಮುಲಾ ಇದೆ. ಬಟ್ ಇಲ್ಲಿ ಪ್ರಾಡಕ್ಟ್ಸ್ ನ ಏನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ನಾನು ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ ಕ್ಲಾತ್ ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇದೀನಿ, ಗೊತ್ತಾಗ್ತದೆ. ಬಟ್ ಇಲ್ಲಿ ಪ್ರಾಡಕ್ಟ್ಸ್ ಜಾಸ್ತಿ ಇದೆ, ಹೇಗೆ ಮಾಡೋದು? ಸಿಂಪಲ್, ಇದನ್ನ ಡ್ರಾಪ್ ಡೌನ್ ಲಿಸ್ಟ್ ಅಂತ ಹೇಳ್ತೀವಿ. ಇದು ತುಂಬಾ ಯೂಸ್ ಆಗುತ್ತೆ. ಡ್ರಾಪ್ ಡೌನ್ ಲಿಸ್ಟ್ ಎಲ್ಲಿ ನಿಮಗೆ ಯಾವ ಸೆಲ್ ಅಲ್ಲಿ ಬೇಕೋ ಆ ಸೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡ್ರಾಪ್ ಡೌನ್ ಲಿಸ್ಟ್ಗೆ. ದೆನ್ ಕ್ಲಿಕ್ ಆನ್ ಡೇಟಾ ಆದ ತಕ್ಷಣ ನೋಡಿ ಡೇಟಾ ಟೂಲ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಡೇಟಾ ಟೂಲ್ಸ್ ಅಲ್ಲಿ ಯು ಕ್ಯಾನ್ ಕ್ಲಿಕ್ ಆನ್ ಡೇಟಾ ವ್ಯಾಲಿಡೇಷನ್ ಬಂತು. ಈ ಡೇಟಾ ವ್ಯಾಲಿಡೇಷನ್ ಅಲ್ಲಿ ನೋಡಿ ಸೆಟ್ಟಿಂಗ್ಸ್ ನಲ್ಲಿ ಹೋದ್ರೆ ಇಲ್ಲಿ ತೋರಿಸ್ತಾ ಇದೆ ಅಲೋ ನಲ್ಲಿ ಎನಿ ವ್ಯಾಲ್ಯೂ ಅಂತ ಹೇಳ್ತಾ ಇದೆ. ಬಟ್ ನಮ್ಗೆ ಇಲ್ಲಿ ಪ್ರಾಡಕ್ಟ್ಸ್ ಇದೆ. ಪ್ರಾಡಕ್ಟ್ಸ್ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ಇದು ಇಷ್ಟು ಲಿಸ್ಟ್ ಆಗಿರೋದ್ರಿಂದ ಕ್ಲಿಕ್ ಮಾಡಿ ಈ ಪ್ರಾಡಕ್ಟ್ ನಮಗೆ ಲಿಸ್ಟ್ ಆಗಿರೋದ್ರಿಂದ ಲಿಸ್ಟ್ ಅಂತ ತಗೊಳ್ಳಿ. ದೆನ್ ಲಿಸ್ಟ್ ಅಂತ ತಗೊಳ್ತಾ ಇಲ್ಲಿ ಸೋರ್ಸ್ ಅಂತ ಇದೆ. ಈ ಸೋರ್ಸ್ ಅನ್ನೋದ್ ಕಡೆ ಬಟನ್ ಕ್ಲಿಕ್ ಮಾಡಿ ನೋಡಿದ್ರೆ ಈ ತರ ಬರುತ್ತೆ. ಅವಾಗ ನೀವು ಯಾವ್ಯಾವ ಪ್ರಾಡಕ್ಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಬಿಟ್ಟು ಅಗೇನ್ ಕ್ಲಿಕ್ ಆನ್ ದ ಸೋರ್ಸ್ ಬಟನ್, ದೆನ್ ಕ್ಲಿಕ್ ಆನ್ ಓಕೆ. ನೋಡಿ ಇವಾಗ ಇಲ್ಲೊಂದು ಆರೋ ಮಾರ್ಕ್ ಇದೆ ನೋಡಿ. ನಾನು ಈ ಸೆಲ್ ನಲ್ಲಿ ಇಟ್ಕೊಂಡ್ರೆ ಶೋ ಆಗಲ್ಲ. ಅದೇ ನಾನು ಯಾವ ಸೆಲ್ ಅನ್ನ ಸೆಲೆಕ್ಟ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣ ಪಕ್ಕದಲ್ಲಿ ನಿಮ್ಗೆ ಒಂದು ಆರೋ ಮಾರ್ಕ್ ಬಂದಿದೆ. ಈ ಆರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ಆ ಕಂಪನಿಯಲ್ಲಿರುವಂತ ಪ್ರಾಡಕ್ಟ್ಸ್ ಎಲ್ಲ ಶೋ ಮಾಡುತ್ತೆ. ಈಗ ನನಗೆ ಇಲ್ಲಿ ಯಾವ ಪ್ರಾಡಕ್ಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿ ಅದ್ರ ವ್ಯಾಲ್ಯೂಸ್ ತೋರಿಸ್ತಾ ಹೋಗ್ತಾ ಇದೆ. ನೋಡಿ ಆಗ್ಲೇ ಶೂಸ್ ಚೆಕ್ ಮಾಡಿದೀವಿ. ಸಿ ಲ್ಯಾಪ್ಟಾಪ್, ಕ್ಯಾಮ್ರಾ, ಪರ್ಫ್ಯೂಮ್ಸ್, ಕ್ಲಾತ್, ಈ ತರ ಬರ್ತಾ ಇದೆ. ಸೊ ನಮ್ಗೆ ಏನ್ ಬೇಕು ಆ ಲಿಸ್ಟ್ ತಗೋತೆ. ಸೊ ಬಿಫೋರ್ ಅಲ್ಲಿ ಏನ್ ಮಾಡಿದ್ವಿ, ವಿ ಲುಕ್ಅಪ್ ಆಪ್ಷನ್ ಯೂಸ್ ಮಾಡಿದ್ವಿ ಟು ಫೈಂಡ್ ದ ಪ್ರಾಡಕ್ಟ್ ಅಂಡ್ ದೇರ್ ಕ್ವಾಂಟಿಟೀಸ್. ಅದಕ್ಕೋಸ್ಕರ ಇಲ್ಲ ನನಗೆ ಪ್ರಾಡಕ್ಟ್ಸ್ ಜಾಸ್ತಿ ಇದೆ ಫೈಂಡ್ ಮಾಡಕ್ಕಾಗಲ್ಲ ಅಂದಾಗ ಡ್ರಾಪ್ ಡೌನ್ ಲಿಸ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇನ್ ಅಡ್ವಾನ್ಸ್ ಎಕ್ಸೆಲ್ ಟು ಫೈಂಡ್ ದ ಪ್ರಾಡಕ್ಟ್ಸ್. ಅಂಡ್ ನೆಕ್ಸ್ಟ್ ಈಗ ಇದನ್ನೇ ನಾವು ಪೈ ಚಾರ್ಟ್ ಅಲ್ಲಿ ಹೇಗೆ ಹೇಳ್ಬೇಕು, ಪೈ ಚಾರ್ಟ್ ಯಾವ ತರ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಪೈ ಚಾರ್ಟ್ ವರ್ಕ್ ಆಗೋದು ಒಂದು ಡೇಟಾ ಒಂದು ಇನ್ಫಾರ್ಮೇಶನ್ ಇರುವಾಗ. ಬಟ್ ನಮ್ಮ ಹತ್ರ ಇಲ್ಲಿ ಇರುವಂತ ಚಾರ್ಟ್ ಅಲ್ಲಿ ಏನಾಗಿದೆ ಅಂದ್ರೆ ಎರಡು ಡೇಟಾ ಎರಡು ಇನ್ಫಾರ್ಮೇಶನ್ ಇದೆ. ಎರಡು ಡೇಟಾ ಅಂತ ಹೇಳಿದ್ರು ಪ್ರಾಡಕ್ಟ್ಸ್ ಕೋಡ್ ಇವೆರಡು ಒಂದು ಡೇಟಾ ಆಗುತ್ತೆ. ಇನ್ಫಾರ್ಮೇಶನ್ ಅಂದ್ರೆ ಕ್ವಾಂಟಿಟಿ ಮತ್ತೆ ಪ್ರೈಸ್ ಇವೆರಡು ಇನ್ಫಾರ್ಮೇಶನ್ ಆಗುತ್ತೆ. ಬಟ್ ಪೈ ಚಾರ್ಟ್ ವರ್ಕ್ ಆಗೋದು ಯಾವ್ದಾದ್ರು ಒಂದಕ್ಕೆ ಮಾತ್ರ, ಅಂದ್ರೆ ಲೈಕ್ ಒಂದು ಡೇಟಾ ಒಂದು ಇನ್ಫಾರ್ಮೇಶನ್ ಇರಬೇಕು. ಈಗ ನನಗೆ ಈ ಪೈ ಚಾರ್ಟ್ ನ ಪ್ರಾಡಕ್ಟ್ಸ್ ಪ್ರೈಸ್ಗೆ ಮಾಡಬೇಕು ಅಂದಾಗ ನೋಡಿ ಫಸ್ಟ್ ಪ್ರಾಡಕ್ಟ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಪ್ರಾಡಕ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಪ್ರೈಸಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡು ಆಯ್ತು. ದೆನ್ ಗೋ ಟು ಇನ್ಸರ್ಟ್ ಅಲ್ಲಿ ಹೋದ ತಕ್ಷಣ ನೋಡಿ ಚಾರ್ಟ್ ಅಂತ ಆಪ್ಷನ್ ಇದೆ. ಈ ಚಾರ್ಟ್ ಅಲ್ಲಿ ನಮ್ಗೆ ಯಾವ್ದು ಬೇಕು, ಪೈ ಚಾರ್ಟ್ 2D ಬೇಕಾ 3D ಬೇಕಾ 3D ಅಂತ ತಗೊಳ್ಳಿ. ದೆನ್ ನೋಡಿ ಇಲ್ಲಿ ಪಕ್ಕದಲ್ಲಿ ಚಾರ್ಟ್ ಬಂದಿದೆ. ಈ ಚಾರ್ಟ್ ನಲ್ಲಿ ನೋಡಿ ನನಗೆ ಫಸ್ಟ್ ನಮ್ಮಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಆ ಎಲ್ಲಾ ಪ್ರಾಡಕ್ಟ್ಸ್ ಇಲ್ಲಿ ಕೆಳಗಡೆ ಬಂದಿದೆ. ಜೊತೆಗೆ ಮಾರ್ಕ್ ಮಾಡಿದೆ. ಮೊಬೈಲ್ ಅನ್ನೋದಕ್ಕೆ ಒಂದು ಡಿಫ್ರೆಂಟ್ ಕಲರ್ ಇದೆ, ಅದಕ್ಕೊಂದು ಇಲ್ಲಿ ಹಾಕಿದ್ದಾರೆ. ಕ್ಯಾಮ್ರಾ ಅನ್ನೋದಕ್ಕೆ ಆರೆಂಜ್ ಕಲರ್ ಇದೆ, ಇಲ್ಲಿ ಆರೆಂಜ್ ಕಲರ್ ಹೈಲೈಟ್ ಆಗ್ತಾ ಇದೆ. ವಾಚಸ್ ಅನ್ನೋದು ಗ್ರೇ ಕಲರ್ ಇದೆ, ಗ್ರೇ ಕಲರ್ ಆಗ್ತಾ ಇದೆ. ಈ ರೀತಿ ಡಿಫ್ರೆಂಟ್ ಕಲರ್ಸ್ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ.
ದೆನ್ ಬಟ್ ನಾನು ಪ್ರೈಸಸ್ ಸೆಲೆಕ್ಟ್ ಮಾಡಿದ್ರೆ ಈ ಪ್ರೈಸಸ್ ಇಲ್ಲಿ ಬಂದಿಲ್ಲ. ಅವಾಗ ಏನ್ ಮಾಡಬೇಕು, ಕ್ಲಿಕ್ ಆನ್ ನೋಡಿ ಈ ತರ ಇದ್ದಾಗ ಕ್ಲಿಕ್ ಆನ್ ದ ಚಾರ್ಟ್, ಅಗೇನ್ ಕ್ಲಿಕ್ ಆನ್ ಪ್ಲಸ್, ಇಲ್ಲಿ ಡೇಟಾ ಅಂತ ನೋಡಿ, ಈ ಡೇಟಾ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿರುವಂತ ಪ್ರೈಸಸ್ ಲಿಸ್ಟ್ ಎಲ್ಲ ಇಲ್ಲಿ ಮಾರ್ಕ್ ಆಗ್ತಾ ಹೋಯ್ತು. ಅಂದ್ರೆ ನೋಡಿ ಈಗ ಆ ಗ್ರೇ ಕಲರ್ ಇರೋದು ವಾಚಸ್. ವಾಚಸ್ ಅನ್ನೋದು ಇಲ್ಲಿ ಎಷ್ಟಿದೆ ಅಮೌಂಟ್ 2,40,000 ಕರೆಕ್ಟ್ ಆಗಿ ಅಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಈ ಚಾರ್ಟ್ ನಾನು ಇನ್ನೂ ಸ್ವಲ್ಪ ಬೆಸ್ಟ್ ಆಗಿ ಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ ನೋಡಿ ಇಲ್ಲಿ ಸೆಕೆಂಡ್ ಒನ್, ಈ ಕಲರ್ ಫಿಲ್ ತಗೊಂಡ್ರೆ ಕಲರ್ ಫಿಲ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಇಲ್ಲಿ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ, ಬೆಸ್ಟ್ ಪ್ರೆಸೆಂಟೇಷನ್ ಸಿಗುತ್ತೆ. ನಿಮ್ಗೆ ಯಾವ ಮೋಡ್ ಬೇಕೋ ಆ ಮೋಡಲ್ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದು ನೋಡಿ. ತುಂಬಾ ಇದೆ, ಚೇಂಜಸ್ ತಗೊಳ್ತಾ ಇದೆ, ಈ ರೀತಿ ಇದೆ. ನೆಕ್ಸ್ಟ್ ನನಗೆ ಇಲ್ಲಿ ಇಷ್ಟು ಪ್ರಾಡಕ್ಟ್ ಇದೆ, ಈ ಇಷ್ಟು ಪ್ರಾಡಕ್ಟ್ ನಾನು ಸ್ಲೈಸ್ ಮಾಡ್ಬೇಕು. ಈಗ ಈ ಡಯಾಗ್ರಾಮ್ ಏನಿದೆ, ಈ ಡಯಾಗ್ರಾಮ್ ನ ಸ್ಲೈಸ್ ಮಾಡೋದು ಹೇಗೆ, ಸ್ಲೈಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಸಿಂಪಲ್. ಫಸ್ಟ್ ಚಾರ್ಟ್ ನ ಈ ತರ ಇರುತ್ತೆ, ಚಾರ್ಟ್ ಕ್ಲಿಕ್ ಮಾಡಿ, ಚಾರ್ಟ್ ಮೇಲೆ ಡಯಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ, ಚಾರ್ಟ್ ಮೇಲೆ ಫಸ್ಟ್ ಕ್ಲಿಕ್ ಮಾಡಬೇಕು, ಆಮೇಲೆ ಡಯಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ. ಡಯಾಗ್ರಾಮ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬ್ಲೂ ಕಲರ್ ಹೈಲೈಟ್ ಆಗ್ತಾ ಇದೆ. ಬ್ಲೂ ಕಲರ್ ಹೈಲೈಟ್ ಆದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರೈಟ್ ಕ್ಲಿಕ್ ಮಾಡಿ, ಡೇಟಾ ಸೀರೀಸ್, ಫಾರ್ಮೇಟ್ ಡೇಟಾ ಸೀರೀಸ್ ಅಂತ ಬರ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿ ಈ ರೀತಿ ಓಪನ್ ಆಯ್ತು ನೋಡಿ. ಇಲ್ಲಿ ಆಂಗಲ್ ಆಫ್ ಫಸ್ಟ್ ಸ್ಲೈಸ್ ಪೈ ಎಕ್ಸ್ಪ್ಲನೇಷನ್ ಅಂತ ಇದೆ. ಪೈ ಎಕ್ಸ್ಪ್ಲನೇಷನ್ ನೋಡಿ ಲೈಟ್ ಆಗಿ ಕೊಡ್ತೀನಿ, ಕಟ್ ಆಯ್ತಾ ಹೋಯ್ತು. ನನಗೆ ಎಷ್ಟು ಬೇಕೋ ಅಷ್ಟು ಆಯಾ ಸೆಕ್ಟರ್ ನ ಡಿವೈಡ್ ಮಾಡಿ ತೋರಿಸುತ್ತೆ. ಡಿವೈಡ್ ಮಾಡಿ ತೋರಿಸೋದಾದ್ರೆ ಈಗ ಮೊಬೈಲ್ ಅನ್ನೋ ಫಸ್ಟ್ ಆಪ್ಷನ್ 20,000 ಇದೆ. ಆ 20,000 ಅನ್ನೋದು ತುಂಬಾ ಹಿಂದೆ ಇದೆ. ನಾನು ಪ್ರೆಸೆಂಟೇಷನ್ ಕೊಡುವಾಗ ಅದು ಮುಂದೆ ತಗೋಬರ್ಬೇಕು ಅಂದಾಗ ಇಲ್ಲಿ ನೋಡಿ ಆಂಗಲ್ ಆಫ್ ಫಸ್ಟ್ ಸ್ಲೈಸ್ ಅಂತ ಇದೆ. ಇದನ್ನ ನೀವು ಮೂವ್ ಮಾಡ್ತಾ ಹೋದ್ರೆ ಡಯಾಗ್ರಾಮ್ ರೊಟೇಟ್ ಆಗ್ತಾ ಹೋಗುತ್ತೆ ನೋಡಿ. ಮೊಬೈಲ್ ಅನ್ನೋದು 20,000 ಇತ್ತು, ಆ ಮೊಬೈಲ್ ಅನ್ನೋ ಆಪ್ಷನ್ ಬಂದಿದೆ ಇಲ್ಲಿ ಮುಂದೆ. ನೀವು ಪ್ರೆಸೆಂಟೇಷನ್ ಏನಾದ್ರು ಕೊಡ್ಬೇಕಾದ್ರೆ ಇವಾಗ ಇದನ್ನ ಮುಂದೆ ಈ ತರ ತಗೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಇದು ಒನ್ ಮೋರ್ ಆಪ್ಷನ್. ಅಂಡ್ ನನಗೆ ಇಲ್ಲಿ ಇಷ್ಟೊಂದು ಪ್ರಾಡಕ್ಟ್ ಇದೆ, ಆದ್ರೆ ನೀವು ಒಂದು ಪ್ರೆಸೆಂಟೇಷನ್ ಕೊಡುವಾಗ ನನಗೆ ಇಷ್ಟೊಂದು ಪ್ರಾಡಕ್ಟ್ ಬೇಡ, ಜಸ್ಟ್ ಯಾವುದೋ ಒಂದು 3 ಪ್ರಾಡಕ್ಟ್ ಮಾತ್ರ ಹೈಲೈಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲಿಕ್ ಆನ್ ಚಾರ್ಟ್, ಅಗೇನ್ ಕ್ಲಿಕ್ ಆನ್ ಡಯಾಗ್ರಾಮ್, ದೆನ್ ಇಲ್ಲಿ ನೋಡಿ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಈ ಸೀರೀಸ್ ಅಲ್ಲಿ ನೋಡಿ ನಮ್ಮಲ್ಲಿರುವಂತ ಎಲ್ಲಾ ಪ್ರಾಡಕ್ಟ್ ಇಲ್ಲಿ ಸೆಲೆಕ್ಟ್ ಆಗಿದೆ. ಬೇಡ, ನನಗೆ ಯಾವ್ಯಾವ ಬೇಕು ಇವಾಗ, ಮೊಬೈಲ್, ಕ್ಯಾಮ್ರಾ, ಕಾಸ್ಮೆಟಿಕ್ಸ್, ಪರ್ಫ್ಯೂಮ್, ಕ್ಲಾತ್, ಈ 4 ಮಾತ್ರ ಸೆಲೆಕ್ಟ್ ಮಾಡಿದೀನಿ. ಅಪ್ಲೈ ಅಂತ ಕೊಡ್ತೀನಿ ನೋಡಿ. ಈ 5 ಸೆಲೆಕ್ಟ್ ಮಾಡಿದೀನಿ. ಈ 5 ಬಂತು ನಿಮ್ಗೆ. ಈ 5 ಮತ್ತೆ ನೀವು ಮರ್ಜ್ ಮಾಡಬೇಕು ನಾನು ಡಯಾಗ್ರಾಮ್ ಅಂತ ಹೇಳಿದ್ರೆ ನೋಡಿ, ಚಾರ್ಟ್ ಕ್ಲಿಕ್ ಮಾಡಿ, ಮತ್ತೆ ಡಯಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ, ಡಯಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಆನ್ ರೈಟ್, ಫಾರ್ಮೇಟ್ ಡೇಟಾ, ದೆನ್ ಪೈ ಎಕ್ಸ್ಪ್ಲನೇಷನ್ ಅನ್ನೋದನ್ನ 0 ಮಾಡಿ ನೋಡಿ, ಒಂದು ಡಯಾಗ್ರಾಮ್ ಬಂತು. ಇದು ನಿಮಗೆ ತುಂಬಾ ಈಸಿ. ಸೊ ಹೇಗೆ ನಾವು ವಿ ಲುಕ್ಅಪ್ ಯೂಸ್ ಮಾಡೋದು, ಜೊತೆಗೆ ಡ್ರಾಪ್ ಡೌನ್ ಲಿಸ್ಟ್ ಯೂಸ್ ಮಾಡೋದು, ಆ ಇನ್ಫಾರ್ಮೇಶನ್ ಪೈ ಚಾರ್ಟ್ ಯಾವ ತರ ಅಪ್ಲೈ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಬೆಟರ್ ಆಪ್ಷನ್ ನಿಮ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ ಟು ಆಲ್.